ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಗರುಡಾದ್ರಿ ಕಲಾಮಂದಿರದಲ್ಲಿ ಸುರಪುರದ ಆನಂದ ವಿದ್ಯಾಲಯದ ದೈಹಿಕ ಶಿಕ್ಷಕರಾದ ಶ್ರೀ ಮಹೇಶ್ ಜಾಗೀರ್ದಾರ ಶಿಕ್ಷಕರ ವಯೋನಿವೃತ್ತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹುಣಸಗಿಯ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರು ಆಗಮಿಸಿ ಅವರನ್ನ ಗೌರವಿಸಿ ಸನ್ಮಾನಿಸಿದರು. ಶ್ರೀಯುತರು ಸುಮಾರು 30 ವರ್ಷಗಳ ಕಾಲ ಸುದೀರ್ಘ ತಮ್ಮ ಸೇವೆಯನ್ನ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉತ್ತಮ ರಾಷ್ಟ್ರ ರಾಜ್ಯ ಮಟ್ಟದ ಕ್ರೀಡಾಪಟುಗಳನ್ನ ತಯಾರಿಸುವಲ್ಲಿ ಶ್ರೀ ಮಹೇಶ್ ಜಾಗೀರ್ದಾರ ಅವರು ಏಕೈಕ ವ್ಯಕ್ತಿಯಾಗಿದ್ದರು ಹಾಗೂ ಭಾವನಾತ್ಮಕವಾಗಿ ಸಹೋದರರಂತೆ ಎಲ್ಲರನ್ನೂ ಒಗ್ಗೂಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಕಂಡಂತಹ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಇಂತಹ ಒಬ್ಬ ವ್ಯಕ್ತಿ ವಯೋನಿವೃತ್ತಿ ಹೊಂದುತ್ತಿದ್ದು ನಮಗೆ ಅತಿ ದುಃಖವಾಗುತ್ತಿದೆ ಎಂದರು. ಇನ್ನು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರ ಪ್ರೀತಿ ವಿಶ್ವಾಸ ಗಳಿಸುವಲ್ಲಿ ಶ್ರೀ ಮಹೇಶ್ ಜಾಗೀರ್ದಾರ್ ಅವರು ಕೂಡ ಒಬ್ಬರಾಗಿದ್ದರು ಎಂದು ಹುಣಸಗಿ ತಾಲೂಕಿನ ದೈಹಿಕ ಶಿಕ್ಷಕರಾದ ಶ್ರೀ ನಾಗನಗೌಡ ಪಾಟೀಲ್ ರವರು ಮಾತನಾಡಿದರು. ಇಂತಹ ಒಬ್ಬ ವ್ಯಕ್ತಿಗೆ ದೇವರು ಒಳ್ಳೆಯ ಆರೋಗ್ಯ ಸುಖ ಸಂಪತ್ತು ನೀಡಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ತಮ್ಮ ಮನದಾಳದ ಮಾತುಗಳನ್ನ ಆಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ದೈಹಿಕ ಶಿಕ್ಷಣ ಪರೀಕ್ಷಕರಾದ ಭೀಮರಾಯ ದೇವರಗೋನಲ್, ಹುಣಸಗಿ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಶರಣಗೌಡ ಬಾನಾಳ್, ಶ್ರೀ ಬಸನಗೌಡ ಬಿರಾದಾರ್, ಶ್ರೀ ಬಸನಗೌಡ ವಠಾರ, ಶ್ರೀ ಸಣ್ಣಕ್ಯಪ್ಪ ಪೂಜಾರಿ, ಸುಭಾಷ್ ಚಂದ್ರ ಅಗ್ನಿ, ನಜೀರ್ ಸಾಬ್ ದೈಹಿಕ ಶಿಕ್ಷಕರು ಹಾಗೂ ಇನ್ನೂ ಅನೇಕ ದೈಹಿಕ ಶಿಕ್ಷಕರು ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ಹಿಂಗೆ ತೊಳ್ರಿ ವಾಪಸ್. ಇಂದು ಮಹೇಶ್ ಜಾಗೀರ್ದಾರ್ ಅವರು ವಯೋನಿವೃತ್ತಿಯ ಸಮಾರಂಭ. ಸುಮಾರು ವರ್ಷಗಳ ಕಾಲ ಸುರಪುರದ ಆನಂದ ವಿದ್ಯಾಲಯದಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಮಾಡಿ ಅಪಾರ ವಿದ್ಯಾರ್ಥಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದ ಮಕ್ಕಳಿಗೆ ಪ್ರೋತ್ಸಾಹಿಸಿ ಕ್ರೀಡಾಪಟುಗಳನ್ನು ತಯಾರು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಹೇಶ್ ಜಾಗೀರ್ದಾರ್ ಅವರು, ದೈಹಿಕ ಶಿಕ್ಷಣ ಶಿಕ್ಷಕರು. ಹಾಗೆ ಒಳ್ಳೆಯ ಸಂಘಟನಾ ಚತುರರು. ಇಡೀ ಹುಣಸಗಿ ಸುರಪುರ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಈ ಸಂಘಟನೆಯನ್ನು ಸುಮಾರು ದಿನಗಳ ಕಾಲ ಮುಂದೂಡಿಕೊಂಡು ಬಂದು ಯಶಸ್ವಿಯಾಗಿ ಇವತ್ತು ಸಂಘಟನೆಯನ್ನು ಕೂಡ ಮಾಡಿ ನಮ್ಮೆಲ್ಲರನ್ನ ಉತ್ತಮವಾಗಿ ನೋಡಿಕೊಂಡು ಬಂದಂಥ ಒಬ್ಬ ಹಿರಿಯ ದೈಹಿಕ ಶಿಕ್ಷಕರು. ಹಾಗೆ ಎಲ್ಲ ದೈಹಿಕ ಶಿಕ್ಷಕರನ್ನು ಸಹೋದರರ ಸಮಾನವಾಗಿ ಯಾವುದೇ ಸಮಸ್ಯೆಗಳು ಬರದ ಹಾಗೆ ಯಾವುದೇ ಸಂಘಟನೆಯಲ್ಲಿ ಎಲ್ಲರನ್ನ ಜೊತೆಯಾಗಿಟ್ಕೊಂಡು ಹಾಗೂ ಕ್ರೀಡಾಕೂಟಗಳಲ್ಲಿ ಕೂಡ ನಮ್ಮ ಜೊತೆ ಬೆರೆತು ನಮ್ಮ ಎಲ್ಲ ಕ್ರೀಡಾ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕ್ರೀಡಾಕೂಟಗಳಲ್ಲಿ ಹಿರಿಯ ಸಮಸ್ಯೆ ಬಂದರೂ ಕೂಡ ಬಗೆಹರಿಸಿ ಒಬ್ಬ ಉತ್ತಮ ಆಡಳಿತಗಾರನ ಹಾಗೆ ಕ್ರೀಡಾ ಚಟುವಟಿಕೆಗಳನ್ನು ಮಾಡಿದಂಥ ಒಬ್ಬ ಏಕೈಕ ವ್ಯಕ್ತಿ ಯಾರಾಗಿದ್ದರೆ ಅದು ಮಹೇಶ್ ಜಾಗೀರ್ದಾರ್ ಅವರು. ಒಳ್ಳೆಯ ಮಾತೃ ಹೃದಯ ಅವರದು. ಯಾರೇ ಬರಲಿ ಸಹೋದರ, ತಮ್ಮ, ಅಣ್ಣ ಅಂತ ಬಾಂಧವ್ಯವನ್ನು ಇಟ್ಕೊಂಡು ಭಾವನಾತ್ಮಕ ಜೀವಿಗಳವರು. ಭಾಳ ನಮ್ಮನ್ನು ಹುಣಸಗಿಯವರು ಯಾರೇ ಬರಲಿ, ಬೇರೆ ಸುರಪುರದವರು ಬಂದರೂ ಕೂಡ ಉತ್ತಮವಾಗಿ ಆತ್ಮೀಯತೆಯಿಂದ ಬರಮಾಡಿಕೊಂಡು ತಮ್ಮ ಪ್ರೀತಿಯನ್ನು ತೋರಿಸಿ ನಾವು ಸುಮಾರು 30 ವರ್ಷಗಳ ಕಾಲ ಅವರ ಒಡನಾಟದಲ್ಲಿ ಸ್ನೇಹಿತರಾಗಿ, ಬಂಧುಗಳಾಗಿ, ಶಿಕ್ಷಕರಾಗಿ, ಸಹೋದ್ಯೋಗಿಗಳಾಗಿ ನಾವು ಆಗಮಿಸಿ ಅವರು ವಯೋನಿವೃತ್ತಿ ನಮಗೆ ಬಹಳ ದುಃಖವನ್ನು ತಂದದ. ಇಲ್ಲಿವರೆಗೆ ಕೂಡ ಸುರಪುರ ಅಂದರೆ ಮಹೇಶ್ ಜಾಗೀರ್ದಾರ್ ಅಂತಕ್ಕಂಥ ಒಂದು ಮಾತಿತ್ತು. ಅವರ ಒಂದು ಮಾತಿನಲ್ಲಿ ಒಂದು ಶಕ್ತಿ ಇತ್ತು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕ್ರೀಡಾ ದೈಹಿಕ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ. ಭಾಳ ದುಃಖ ಅನ್ನಿಸ್ತದೆ ನಮಗಂತೂ. ವೈಯಕ್ತಿಕವಾಗಿ ನಾವು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ BPEd ಪದವೀಧರರ ಜೊತೆಯಾಗಿ ನಾವು ಅಭ್ಯಾಸ ಮಾಡಿದವರು. ಆ ಸಂದರ್ಭದಲ್ಲಿ ಕೂಡ ಸುಮಾರು ವಿವಿಧ 8 ರಾಜ್ಯಗಳಲ್ಲಿ ನಾವು ಜೊತೆಯಾಗಿ ಪ್ರವಾಸವನ್ನು ಮಾಡಿ ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸಿ ಒಳ್ಳೆಯ ಹೆಸರನ್ನು ತಂದಂಥವರು. ಇವತ್ತು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಅವರ ಕುಟುಂಬ, ಅವರೆಲ್ಲ ಬಂಧುಗಳಿಗೂ ಕೂಡ ಆಯುರ ಆರೋಗ್ಯ ಸಂಪತ್ತನ್ನು ನೀಡಲಿ. ಅವರು ಉತ್ತಮ ಆರೋಗ್ಯವಂತರಾಗಲಿ. ಹೀಗೆ ನಮ್ಮನ್ನು ಸದಾ ಹಸನ್ಮುಖಿಯಾಗಿ ನಮ್ಮ ಜೊತೆ ಇರಲಿ. ನಮಗೆ ಒಳ್ಳೆಯದಾಗಲಿ ಅಂತ ನನ್ನ 2 ಹಾರೈಕೆ ನುಡಿಗಳನ್ನು ಮಾತನಾಡ್ತಿದ್ದೇನೆ. ನಮಸ್ಕಾರಗಳು. ಥ್ಯಾಂಕ್ಸ್ ಎಲ್ಲರಿಗೆ. ಅಲ್ಲಿಂದ